ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸನ್ಸಿದರಾಜ್ ಯೂಟ್ಯೂಬ್ ಚಾನಲ್. ಕಡ್ಲಿ ಯಾಕೆ ಹುರಿಯಕತ್ತಾರ ಅಂತೇಳಿ ಆಲ್ರೆಡಿ ಎಲ್ರಿಗೂ ತಮ್ಮನೇನಲ್ಲಿ ಗೊತ್ತಾಗಿದೆ ಅನ್ಕೊತೀನಿ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಮೊದಲನೇ ಹಬ್ಬವಾದಂತಹ ಪಂಚಮಿ ಹಬ್ಬವನ್ನು ನಾವು ಇವತ್ತು ಆಚರಿಸೋಣ. ಅದೇ ಪಂಚಮಿ ಹಬ್ಬದ ವಿಶೇಷತೆ ಏನಪ್ಪ, ಅದೇ ಉಂಡೆ ಕಟ್ಟೋದು. ನಾನು ಮತ್ತು ನಮ್ಮಮ್ಮರು ಇಬ್ಬರು ಕೂಡಿ ಶೇಂಗಾದ ಉಂಡೆ ಕಟ್ಟಾಕತ್ತೀವಿ. ಪಂಚಮಿ ಹಬ್ಬ ಅಂದ್ರೆ ಮೊದಲಿಗೆ ನೆನಪು ಬರೋದೇನಪ್ಪ ಅಂದ್ರೆ ಉಂಡೆಗಳು, ವಿಧವಾದಂಥ ಉಂಡೆ ಅಂದರೆ ಶೇಂಗಾದ ಉಂಡೆ, ಬೇಸನ್ ಉಂಡೆ, ಎಳ್ಳುಂಡೆ, ಈ ಥರ ವಿಧವಾದ ಸಿಹಿ ತಿನಿಸುಗಳನ್ನು ರೆಡಿ ಮಾಡ್ತಾರೆ. ಅದೇ ರೀತಿ ನಮ್ಮ ಮನೇಲೂ ಕೂಡ ನಾವು ಪಂಚಮಿ ಹಬ್ಬಕ್ಕೆ ಶೇಂಗಾದ ಉಂಡೆ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಮನೇಲಿ ಯಾವ್ಯಾವ ಉಂಡೆ ಕಟ್ಟಿದ್ದೀವಿ ನೋಡಿ. ಬೇಸನ್ ಉಂಡೆ, ಅದೇ ರೀತಿ ಶೇಂಗಾದ ಉಂಡೆ, ಎಳ್ಳುಂಡೆ, ನೈವೇದ್ಯಗೆ 3 ಉಂಡೆನ ರೆಡಿ ಮಾಡಿದ್ದೀವಿ. ಹಾಗೆ ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿನ ಬಿಡಿಸಿದ್ನಿ. ಅದೇ ರೀತಿ ಪಂಚಮಿ ಹಬ್ಬದ ಜೊತೆಗೆ ಇವತ್ತು ಮಂಗಳವಾರ ಆಗಿತ್ತು, ಶ್ರಾವಣ ಮಾಸದ ಮೊದಲನೇ ಮಂಗಳವಾರ. ನಾನು ಪ್ರತಿ ವರ್ಷ ಶ್ರಾವಣದಾಗ 4 ಮಂಗಳವಾರ ಮಂಗಳಗೌರಿ ಪೂಜೆ ಮಾಡ್ತೀನಿ. ಹಾಗೆ ಬೆಳಗ್ಗೆ ಮಂಗಳಗೌರಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಾಗಪ್ಪಗೆ ಹಾಲೇರೇನು, ನಾಗಪ್ಪನ ಕಟ್ಟಿಗೆ ಪೂಜೆ ಮಾಡೋದು. ಹಾಗೆ ಮಂಗಳಗೌರಿ ಪೂಜೆ ಅಂದರೆ ಏನು, ಹೇಗೆ ಮಾಡೋದು, ಆಮೇಲೆ ಅದು ಕತ್ತಿ ಏನೈತಿ ಅಂಥೇಳಿ ನಾವು ಮತ್ತು ಮುಂದಿನ ವಾರ ಏನು ಮಂಗಳಗೌರಿ ಪೂಜೆ ಮಾಡ್ತಿರಲಿಲ್ಲ ಆವಾಗ ಬಾಗ್ನ ಕೊಡೋದೈತಿ. ಆಗ ಪೂರ್ತಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋದಾಗ ನಾವು ಪಂಚಮಿ ಹಬ್ಬನ ಆಚರಣೆನ ಮಾಡೋಣ. ನಾಗಪ್ಪನ ಕಟ್ಟೆ ನಮ್ಮ ಮನೇಲೇ ಇರೋದ್ರಿಂದ ನಾವು ನಮ್ಮ ಮನೇಲೇ ಪೂಜೆ ಮಾಡ್ತೀವಿ. ಈಗ ಪೂರ್ತಿ ಎಲ್ಲ ಕಡೆಗೆ ತಗೊಂಡು ನಾನು ನಾಲ್ಕು ಹಾಕೊಂಡು ಇಂತ ಟೋಟಲ್ ಹಾಕೋಮಲ್ ನೀನು ಹುಡ್ರನ್ ಕರ್ಕ ಅಯ್ಯಯ್ಯ ಬಂಗಾರಿ ನೀ ಕಾಣಲ್ಲ ಸಂಸಿತಾ ಇರ್ಲಿ ತಗ ಏನು ಇರಲಿ ತಗ निकाल क्या
ನಿಮಗೂ ಎಲ್ರಿಗೂ ಕೂಡ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ.